ಸಾರಿ, ನಾನು ನಿಮ್ಮ ಟೈಮ್ನ ವೇಸ್ಟ್ ಮಾಡಿದ್ದೀನಿ ಅನ್ಕೊತೀನಿ. ನನ್ನ ಸಿಸ್ಟರ್ ಅಂತ ಕರೆದ್ರಿ. ಈ ದುಡ್ಡನ್ನ ನಾನು ಯಾವ ಅರ್ಥದಲ್ಲಿ ತಗೊಳ್ಳೋದು? ಆಸ್ ಎ ಸಿಸ್ಟರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದರೆ ತುಂಬ ಅನುಭವ ಸಿಗ್ತಾ ಇದೆ. ನೀವು ತಪ್ಪಾಗಿ ಅನ್ಕೊಂಡಿಲ್ಲ ಅಂದರೆ ನಿಮ್ಮ ಮಗು ಬಗ್ಗೆ ಸ್ವಲ್ಪ ಹೇಳಕ್ಕಾಗುತ್ತಾ? ಅವನ ಹೆಸರು ಅಶ್ವಿನ್ ಸರ್. ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ನನ್ನ ಜೀವನ ಯಾವ ರೀತಿಯಲ್ಲೂ ಅವನಿಗೆ ತೊಂದರೆ ಆಗ್ಬಾರ್ದಂತ ಒಂದು ಹಾಸ್ಟೆಲಲ್ಲಿ ಸೇಫ್ ಆಗಿರ್ಲಿ ಅಂತ ಓದಿಸ್ತಾ ಇದ್ದೀನಿ. ಬೇರೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ವಿಷಯ ಹೇಳಕ್ಕಾಗುತ್ತಾ? ಏನಾಯ್ತು? ಇಲ್ಲ, ಇದೇ ಫಸ್ಟ್ ಟೈಮ್, ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಫಸ್ಟ್ ಟೈಮ್ ಎಲ್ರಿಗೂ ಹೀಗೆ ಇರುತ್ತೆ. ಹೆದರ್ಕೋಬೇಡಿ, ನಾನು ನೋಡ್ಕೋತೀನಿ. ನಿಮಗಿಷ್ಟ ಆಗೋ ಥರ ನಾನು ನಡ್ಕೋತೀನಿ, ಸರಿನಾ? ಏನ್ರಿ, ನಿಮಗೆ ತೃಪ್ತಿ ತಾನೆ? ಚಿಕ್ಕ ವಯಸ್ಸಿನಿಂದಲೇ ತುಂಬ ದುಡ್ಡು ಸಂಪಾದಿಸ್ಬೇಕು, ಆಸ್ತಿ ಎಲ್ಲಾನು ಸೇರಿಸ್ಬೇಕಂತ ಓಡಿ ಓಡಿ ಎಲ್ಲಾನು ಸೇರಿಸಿದೆ. ನಾನು ಅನ್ಕೊಂಡಿದ್ಕಿನ ಜಾಸ್ತಿನೇ ದುಡ್ಡು ಮಾಡಿದ್ನಿ. ಆದರೆ ಕೆಲವೊಂದು ವರ್ಷ ಆದಮೇಲೆ ಹಿಂದೆ ತಿರುಗಿ ನೋಡುವಾಗ ನನಗಂತ ಒಂದು ಬಾಳನ್ನ ಕಟ್ಕೊಳೋದು ಬಿಟ್ಬಿಟ್ಟೆ. ನನಗಿವಾಗ 45 ವಯಸ್ಸಾಯಿತು. ಆದ್ರಿಂದ ಯವ್ವನಾನು ಹೋಯ್ತು.
ಯೌವನದಲ್ಲಿ ಅನುಭವಿಸ್ಬೇಕಾದ ಸಂತೋಷನೂ ಹೋಯ್ತು. ನನ್ನ ಹತ್ರ ಇವಾಗ ಬೇಜಾನ್ ಆಸ್ತಿ ಇದೆ, ಆದ್ರೆ ಅದನ್ನ ಆಡಳಿತ ಮಾಡಕ್ಕೆ ಒಂದೇ ಒಂದು ವಾರಸ್ದಾರ್ ಕೂಡ ಇಲ್ಲ. ನಾನು ನಿನ್ನ ಹತ್ರ ಓಪನ್ ಆಗಿ ಒಂದು ಕೇಳ್ಬೋದಾ? ಕೇಳ್ರಿ. ನಾನು ನಿನ್ನನ್ನ ಮದುವೆ ಮಾಡ್ಕೋಬೇಕಂತ ಆಸೆ ಪಡ್ತಾ ಇದ್ದೀನಿ. ನೀನ್ ನನ್ನ ಹೆಂಡತಿಯಾಗಿ ಬಾಳ್ತೀಯಾ? ಏನಕ್ಕೆ? ಏನಾಯ್ತು? ಏನಾದ್ರೂ ತಪ್ಪಾಗಿ ಕೇಳಿದ್ನಾ? ತುಂಬಾ ಸಂತೋಷವಾಗಿದೆ ನಿಮ್ಮನ್ನ ಮದುವೆ ಮಾಡ್ಕೊಂಡು 2 ಮಗು ಹೆತ್ಕೊಂಡು. ದಿನ ಬೆಳಿಗ್ಗೆನೆ ನಿಮ್ಗಿಂತ ಮುಂಚೆ ಎದ್ದು ಟಿಫನ್ ಎಲ್ಲ ರೆಡಿ ಮಾಡಿ ನಿಮ್ಮನ್ನು ಮಕ್ಕಳನ್ನು ಎಬ್ಸ್ಬಿಟ್ಟು ನಿಮ್ಮನ್ನ ಆಫೀಸ್ ಕಳಿಸ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಮಧ್ಯಾಹ್ನ ಲಂಚನ್ನ ರೆಡಿ ಮಾಡಿ ನಿಮಗೂ ಮಕ್ಳಿಗೂ ಕೊಟ್ಬಿಟ್ಟು ಸಾಯಂಕಾಲ ನೀವು ಮನೆಗೆ ಬರೋ ತನಕ ನಿಮಗೋಸ್ಕರ ತಲೆಯಲ್ಲಿ ಮಲ್ಲಿಗೆ ಹೂವನ್ನ ಮುಡ್ಕೊಂಡು ಕಾಯ್ತಾ ಇದ್ದು, ನೀವು ಆಫೀಸಿಂದ ಬಂದ್ಮೇಲೆ ನಿಮಗೆ ಬೇಕಾದ ಡಿನ್ನರ್ ಎಲ್ಲ ರೆಡಿ ಮಾಡಿ ನೀವು ತಿಂದಾದ ಮೇಲೆ ನೀವು ತಿಂದ ತಟ್ಟೆಯಲ್ಲೇ ನಾನ್ ತಿಂದು ನೀವು ಮಲ್ಕೊಳ್ಳೋವಾಗ ನಿಮ್ ಕಾಲನ್ನ ಒತ್ತಿಬಿಟ್ಟು ನಿಮ್ಮ ಆಸೆಗಳನ್ನೆಲ್ಲ ನೆರವೇರಿಸಿ ಆಮೇಲೆ ವಾರಕ್ಕೊಂದ್ಸಲ ನಿಮ್ ಜೊತೆ ಸೇರಿ ಬೈಕಲ್ಲಿ ನಿಮ್ ಹಿಂದ್ಗಡೆ ಕೂತ್ಕೊಂಡು ನಿಮ್ಮನ್ನ ಗಟ್ಟಿಯಾಗಿ ತಪ್ಕೊಂಡು ಬೀಚು, ಪಾರ್ಕು, ಥಿಯೇಟ್ರು ಹೀಗ್ ಜಾಲಿಯಾಗಿ ಲೈಫನ್ನ ಎಂಜಾಯ್ ಮಾಡ್ತೀನಿ. ಹೀಗೆಲ್ಲ ಮಾತಾಡಕ್ ಚೆನ್ನಾಗಿದ್ಯಲ್ಲ? ಹಾಗಾದ್ರೆ ಓಕೆನಾ? ಇಷ್ಟು ತನಕ ನಾನು ಹೇಳಿದ್ದೆಲ್ಲ ಪ್ಲಸ್ ಪಾಯಿಂಟ್ ಮಾತ್ರನೇ. ಆದ್ರೆ ನನಗಿನ್ನು ಮುಂದೆ ಇದೆಲ್ಲ ಸಾಧ್ಯವಾಗಲ್ಲ. ಏನಕ್ಕೆ ಸಾಧ್ಯವಾಗಲ್ಲ? ಒಂದು ಸಂಸಾರದಲ್ಲಿ ಅಪ್ ಅಂಡ್ ಡೌನ್ ಖಂಡಿತ ಇರುತ್ತೆ. ನಾಳೆ ನಾನು ಒಂದ್ ವೇಳೆ ನಮ್ ಮದುವೆ ಆದ ಮೇಲೆ ಏನಾದ್ರೂ ತಪ್ಪು ಮಾಡಿದ್ರೆ ಒಂದ್ ಗಂಡನಾಗಿದ್ದು ನಿಮಗೆ ನನ್ ಮೇಲೆ ಕೋಪ ಬರುತ್ತಲ್ವಾ? ಒಂದು ಹೆಂಡತಿಯಾಗಿ ನನಗೂ ನಿಮ್ಮೇಲೆ ಕೋಪ ಬರೋ ಸಾಧ್ಯತೆಗಳಿದೆ. ಜಗಳ ಬಂದು ಸಮಾಧಾನ ಆದ್ರೆ ಜೀವನ ಸಹಜವಾಗಿರುತ್ತೆ. ಆದ್ರೆ ಸಮಾಧಾನ ಆಗಿಲ್ಲ ಅಂದ್ರೆ ಆ ಕೋಪದಲ್ಲಿ ನೀವು ಒಂದು ಮಾತು ನೀನು ಅಂತವಳು ತಾನೆ ಅಂತ ಒಂದು ಮಾತು ಹೇಳಿದ್ರೆ, ಇಲ್ಲ ನಾನ್ ಕೋಪದಲ್ಲಿ ನೀವು ಮಾತ್ರ ಏನ್ ಯೋಗನ ಅಂತ ಕೇಳಿದ್ರೆ ಗಂಡ ಹೆಂಡತಿ ಅನ್ನೋ ಬಂಧಕ್ಕೆ ಅರ್ಥ ಇಲ್ದೆ ಹೋಗ್ಬಿಡತ್ತೆ. ನನಗ್ ತುಂಬಾ ಸಂತೋಷವಾಗಿದೆ. ನಾನ್ ನಿಮ್ಮನ್ನ ಎಷ್ಟು ಮಟ್ಟಿಗೆ ತೃಪ್ತಿ ಮಾಡಿದ್ರೆ ನೀವು ನನ್ನ ಮದುವೆ ಮಾಡ್ಕೋತೀಯ ಅಂತ ಕೇಳಿರ್ತೀರಾ? ನನಗೆ ಈ ಒಂದು ಮಾತು ಸಾಕು ರೀ. ನನಗಿನ್ನು ಏನು ಬೇಕಿಲ್ಲ ರೀ.